ಹಾಯ್ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 16 ಕಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳು ನಿರಂತರವಾಗಿ ಕೇಳಿ ಬರ್ತಾ ಇದ್ದಾವೆ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ರೂಮರ್ಸ್ಗಳು ಹಬ್ತಾನೆ ಇದೆ. ಎಲ್ಲವನ್ನು ಕೂಡ ಈ ಡಿಜಿಟಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಗೃಹಲಕ್ಷ್ಮಿ 16 ಕಂತಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ದೀರಾ, ಇಲ್ಲ ಸರ್ ಇನ್ಮೇಲೆ ಹಣ ಬರಲ್ಲ, ಹಣ ಕೊಡೋದಕ್ಕೂ ಸರ್ಕಾರ ಹತ್ತಿರ ಹಣ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಈ ಎಲ್ಲ ವಿಚಾರಗಳ ಬಗ್ಗೆ ಡಿಜಿಟಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ 5 ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಏನಾದರೂ ಬಂದ್ ಮಾಡಿಬಿಡ್ತಾ, ಯಾಕೆ ಇನ್ನೂ ಹಣ ಬಂದಿಲ್ಲ ಅಂತ ನೋಡೋಕ್ಕೆ ಹೋದರೆ ಖಂಡಿತವಾಗಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕಂದ್ರೆ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡಲ್ಲ. ಇದೇ ರೀತಿ ಯೋಜನೆಯ ಕಾಂಗ್ರೆಸ್ ಪಕ್ಷದ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಬೇರೆ ಬೇರೆ ಪಕ್ಷಗಳು ಇದೇ ರೀತಿಯ ಮಾದರಿಯಲ್ಲಿ ಯೋಜನೆಗಳು ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಬೇರೆ ಯೋಜನೆ ಕೂಡ ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಖಂಡಿತವಾಗಲೂ ಕೂಡ ಈ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಮಹಿಳೆಯರು ಇದರಿಂದ ಯಾವ ರೀತಿ ಲಾಭ ಪಡ್ಕೋತಾ ಇದ್ದಾರೆ. ಆಮೇಲೆ ಈಗಿಷ್ಟೆಲ್ಲ ಮಾಡಿ 15 ಕಂತುಗಳನ್ನು ಹಾಕಿ ಸುಮಾರು ಒಬ್ಬೊಬ್ಬ ಮಹಿಳೆಯರಿಗೆ 30,000 ರೂಪಾಯಿ ಅವರ ಖಾತೆಗೆ ಜಮಾ ಮಾಡಿಬಿಟ್ಟು ಖಂಡಿತವಾಗಲೂ ಕೂಡ ಬಂದ್ ಮಾಡುವಂಥ ಕೆಲಸ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 16 ಕಂತು ಬಗ್ಗೆ ಹೇಳಬೇಕು ಅಂದರೆ, ಈಗ ಹಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಏನು ಸರ್ ನೀವು ಈಗ ಪುಷ್ಪಿ ಡಿಬಿಟ್ ಇದ್ದ 1 ವಾರಕ್ಕೆ ಹಣ ಜಮಾ ಆಗ್ತಿತ್ತು ಅಂತ ಹೇಳ್ತಾ ಇದ್ದೀರಾ, ಬಂದಿಲ್ಲಲ್ವ? ಖಂಡಿತವಾಗಲೂ ಕಳೆದ ಕೆಲವು ತಿಂಗಳು ನೋಡೋಕ್ಕೆ ಹೋದರೆ, ಕಂತುಗಳು ನೋಡೋಕ್ಕೆ ಹೋದರೆ ಪುಷ್ಟಿ ಡಿಬಿಟ್ ಬಂದ 1 ವಾರಕ್ಕೆ ಹಣ ಜಮಾ ಆಗ್ತಾ ಇತ್ತು. ಈಗ ಏನೂ ಮಾಡೋದಕ್ಕೂ ಆಗಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿ ಇದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಶೀಘ್ರದಲ್ಲೇ ಎಲ್ಲವನ್ನು ಕೂಡ ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆಯಾಗಿ ಹಂತಕ್ಕೂ ಬಂದಿದೆ, ಯಾವುದೇ ಡೌಟ್ ಇಲ್ಲ. ಬಟ್ ಆದರೆ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೋಡೋಕ್ಕೆ ಹೋದರೆ, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿಯ 16 ಮತ್ತು 17 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಲೂ ಹೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. 30,000 ರೂಪಾಯಿಗಳನ್ನು ಕೊಟ್ಟಿರುವಂಥ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ಯೋಜನೆಯನ್ನು ಯಾವ ಕಾರಣ ಕೂಡ ಇಷ್ಟೊಂದು ಜನಪ್ರಿಯತೆಗೊಂಡಂಥ ಯೋಜನೆಯನ್ನು ನಾವು ಬಂದ್ ಮಾಡಲ್ಲ ಅಂತಲೂ ಕೂಡ ಹೇಳಿರತಕ್ಕಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಲ್ಲ. ಊಹಾಪೋಹಗಳಿಗೆ ಬೆಲೆ ಕೊಡೋಕ್ಕೆ ಹೋಗಬೇಡಿ. ಇನ್ನು ಕೆಲವರು ಯಾವಾಗ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೋ, ಯಾವಾಗ 2 ತಿಂಗಳು, 2.5 ತಿಂಗಳು, 3 ತಿಂಗಳು ಹಣ ಲೇಟ್ ಆಗುತ್ತೋ ಅನ್ನೋ ಅನ್ನ ಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ನೀವು ಈ ಕಂತುಗಳನ್ನು ಪಡ್ಕೋಬೇಕಂದ್ರೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ KYC ಮಾಡಬೇಕು. ಹೌದು, ಈ KYC ಮಾಡಬೇಕು. ಅದು 16ನೇ ಕಂತಿಗೋಸ್ಕರ ಈ KYC ಮಾಡೋದಲ್ಲ, ಕಡ್ಡಾಯವಾಗಿ ಈ KYC ಮಾಡಬೇಕು. ಅದು ಯಾರು ಆಗಿರಲ್ಲ ಅವರು ಮಾತ್ರ ಮಾಡಬೇಕು, ಎಲ್ಲರೂ ಹೋಗಿ ಮಾಡುವಂಥದ್ದಲ್ಲ. ಓಕೆನಾ? ಹಾಗಾಗಿ ಯಾರ್ದು ಈ KYC ಆಗಿರಲ್ಲೋ ಹೇಗೆ ನೋಡುವುದು? ಈಗ ಆಲ್ರೆಡಿ ನೀವು ಇದರ ಬಗ್ಗೆ ತಿಳ್ಕೊಂಡಿರ್ತೀರ ಅಂತಲೇ ಅರ್ಥ. ಖಂಡಿತವಾಗಲೂ ಫೆಬ್ರವರಿ 15-20 ಒಳಗಡೆ ಬಂತು, ಖಂಡಿತವಾಗಲೂ 16 ಕಂತಿನ ಹಣ ಬಿಡುಗಡೆ ಆಗೇ ಆಗುತ್ತೆ. ಫೆಬ್ರವರಿ ಎಂಡಲ್ಲಿ ಅಂದರೆ 17ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಸರ್ಕಾರದಿಂದ ಅಪ್ಡೇಟ್ ಬಂದರೂ ಸಹ ಕೆಲವೊಮ್ಮೆ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಣ ಬಿಡುಗಡೆ ಮಾಡಿದರೆ ಅವ್ರು ಕರೆಕ್ಟಾಗಿ ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿ ಹಣ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಬಟ್ ಆ ಥರ ಆಗ್ತಾಯಿಲ್ಲ. ಓಕೆನಾ? ಯಾವಾಗಲೂ ಡಿಲೇನೇ ಆಗ್ತಾಯಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾವು ಕೂಡ ಯೋಚನೆ ಮಾಡೋಣ. ಪ್ರತಿ ತಿಂಗಳು ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿ 18ನೇ ತಾರೀಕಿನಿಂದ 20 ಅಥವಾ 20ರಿಂದ 25 ಈ ರೀತಿ ಫಿಕ್ಸ್ ಮಾಡಿದರೆ ಜನರಿಗೂ ಒಂದು ಖುಷಿಯಾಗುತ್ತೆ. ಒಂದು ಕಮಿಟ್ಮೆಂಟ್ ಏನೋ ಒಂದಿರುತ್ತೆ, ಅದನ್ನು ಕಟ್ಟೋಕ್ಕಲಿಕ್ಕೂ ಅಂತ ಅನುಕೂಲ ಆಗುತ್ತೆ. ಇದೇ ರೀತಿ ಅವರು ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿದರೆ ಹಣ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.